ನಮಸ್ಕಾರ ಸ್ನೇಹಿತರೆ, ಬಹಳ ದಿನಗಳ ನಂತರ ನಿಮ್ಮ ಜೊತೆಗೆ ಒಂದು ವಿಷಯವನ್ನು ಶೇರ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನಮ್ಮ ಮೊಳಕಾಲ್ಮೂರು ತಾಲೂಕಿನ ರಾಯಾಪುರ ಗ್ರಾಮದ ಸುಖೇಂದ್ರ ಇವತ್ತು ನ್ಯಾಯಾಧೀಶರ ಹುದ್ದೆಯನ್ನು ಅಲಂಕರಿಸಿದ್ದಾರೆ, ಆಯ್ಕೆಯಾಗಿದ್ದಾರೆ. ತುಂಬ ಬಡತನದಲ್ಲಿ ಹುಟ್ಟಿ ಬೆಳೆದಂಥ ಹುಡುಗ ಇವತ್ತು ಒಂದು ಉನ್ನತವಾದಂಥ ಹುದ್ದೆಗೇರ್ತಾ ಇರೋದು ಇಡೀ ತಾಲೂಕಿಗೆ ಒಂದು ಹೆಮ್ಮೆಯ ವಿಷಯ. ನಿಜಕ್ಕೂ ಅದು ಒಂದು ಗರ್ವದ ವಿಷಯ. ಅವನಿಗೆ ಇಡೀ ತಾಲೂಕಿನ ಪರವಾಗಿ ಒಂದು ಅಭಿನಂದನೆಯನ್ನು ಅರ್ಪಿಸ್ತಾ ಮುಂದಿನ ದಿನದಲ್ಲಿ ಆ ಹುಡುಗನನ್ನು ತಾಲೂಕಿಗೆ ಅದ್ಧೂರಿಯಾಗಿ ಸ್ವಾಗತಿಸ್ಕೊಳ್ಳೋಣ. ಸ್ನೇಹಿತರೆ, ಕಳೆದ 3-4 ದಿನದಿಂದ ಇಡೀ ಪಟ್ಟಣ ಸೇರಿದಂತೆ ತಾಲೂಕಿನ ಜನತೆ ಒಂದು ಕ್ರೈಮ್ ವಿಷಯವಾಗಿ ಕುತೂಹಲಕಾರಿಯಾಗಿ ಎದುರು ನೋಡ್ತಾ ಇತ್ತು. ಪಟ್ಟಣದ ಹೊರವಲಯದಲ್ಲಿ ಮೊಳಕಾಲ್ಮೂರು ಪಟ್ಟಣ ಪೊಲೀಸ್ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ರೈಮ್ ನಡೆಯುತ್ತೆ. ಅದು ಕೊಲೆಯಲ್ಲಿ ಅಂತ್ಯ ಆಗಿರುವಂತಹ ಒಂದು ಕ್ರೈಮ್ ಸ್ಟೋರಿ. ಇಟ್ಟಿಗೆ ಬಟ್ಟಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ ಇದ್ದಕ್ಕಿದ್ದಾಗೆ ಶವವಾಗಿ ಪತ್ತೆ ಆಗ್ತಾನೆ. ಕೈ ಕಾಲುಗಳನ್ನು ಕಟ್ಟಿರುವ ಸ್ಥಿತಿಯಲ್ಲಿ ಕೈಕಾಲುಗಳನ್ನು ಕಟ್ಟಾಕಿರ್ತಾರೆ ಮತ್ತು ತಾನು ಕೆಲಸ ಮಾಡ್ತಿರುವಂತಹ ಅದೇ ಬಟ್ಟಿಯಲ್ಲಿ, ಅದೇ ಇಟ್ಟಿಗೆ ಬಟ್ಟಿಯಲ್ಲಿ ಆತನ ಶವ ಸಿಕ್ಕತ್ತೆ. ಅದು ಬುಧವಾರ ಬೆಳಗ್ಗೆನೇ ಇಡೀ ಊರು ತಾಲೂಕಿನಾದ್ಯಂತ ಪಸರಿಸ್ಕೊಳ್ಳುತ್ತೆ, ಜನಜಂಗುಳಿ ಸೇರುತ್ತೆ, ಪೊಲೀಸ್ ಇಲಾಖೆ ಕೂಡ ಅಲ್ಲಿ ಜಮಾಯಿಸುತ್ತೆ. ಆ ಶವವನ್ನು ನೋಡಿದ ತಕ್ಷಣ ಎಂಥವ್ರಿಗೂ ಗೊತ್ತಾಗುತ್ತೆ ಇದು ಒಂದು ಕೊಲೆ ಅಂತ. ನೋಡ್ತಿದ್ದಂಗೆ ಇದು ಕೊಲೆ ಅನ್ನುವಂಥ ವಿಷಯ ಯಾವಾಗ ಗೊತ್ತಾಗುತ್ತೆ, ಇಡೀ ಇಲಾಖೆ ಅಲರ್ಟ್ ಆಗುತ್ತೆ. ತುಂಬ ಸೂಕ್ಷ್ಮವಾಗಿ ಈ ಕ್ರೈಮ್ ಹಿಂದೆ ಇಲಾಖೆ ಬೀಳ್ತದೆ. 3 ದಿನದಲ್ಲಿ, ಅಂದರೆ ಇವತ್ತೇನು ಶುಕ್ರವಾರ, ಅಪರಾಧಿಗಳನ್ನು ಪತ್ತೆ ಹಚ್ಚುವಂತಹ ಕೆಲಸವನ್ನು ಮಾಡ್ತಾರೆ. ಈಗ ಅವರು ಜೈಲನ್ನು ಸೇರಿದ್ದಾರೆ. ಆ ವಿಷಯದಲ್ಲಿ ನಾವು ಇಲಾಖೆಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ಯಾಕಂದರೆ ಈ ಕ್ರೈಮ್ ನಡೆದು ಕೇವಲ 2 ದಿನಗಳ ಅವಧಿಯಲ್ಲಿ ಅದನ್ನು ಫೈಂಡ್ ಔಟ್ ಮಾಡ್ತಾರೆ. ಆ ನಿಟ್ಟಲ್ಲಿ ಈ 2-3 ದಿನಗಳ ಕಾಲ ಇಲಾಖೆಯ ಸಿಬ್ಬಂದಿ ನಿರಂತರವಾಗಿ ಹಗಲು ರಾತ್ರಿ ಅನ್ನೋದೇ ಅದರ ಬೆನ್ನು ಬೀಳ್ತಾರೆ. ಕೊನೆಗೂ ಅಪರಾಧಿಗಳನ್ನು ಪತ್ತೆ ಹಚ್ಚೋದ್ರಲ್ಲಿ ಯಶಸ್ವಿಯಾಗ್ತಾರೆ. ಅದರಲ್ಲಿ CP ನಾಗರಾಜ್ ಮತ್ತು PSI ಮಹೇಶ್ ಹೊಸಪೇಟೆ ಹಾಗೂ ಅವರ ಸಿಬ್ಬಂದಿಯವರು ನಿಜಕ್ಕೂ ಕೂಡ ಅಭಿನಂದನಾರ್ಹರು. ಸ್ನೇಹಿತರೆ, ಬಹುಶಃ ನಿಮಗೆ ಇದರ ಡೀಟೇಲ್ಸ್ ಗೊತ್ತಿದೆ. ಒಬ್ಬ ವ್ಯಕ್ತಿ ಇಟ್ಟಿಗೆ ಬಟ್ಟಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈಗೇನು ಇವರೇ ಆರೋಪಿಗಳು ಅಂತ ಪತ್ತೆ ಹಚ್ಚಿದ್ದಾರೆ, ಅವರುಗಳು ಎಲ್ಲರೂ ಕೂಡ ಆ ಇಬ್ಬರನ್ನು ಹೊರತುಪಡಿಸಿ ಇನ್ನೂ 4 ಜನ ಮತ್ತು ಈಗ ಮೃತ ಎಲ್ಲರೂ ಕೂಡ ಒಂದೇ ಇಟ್ಟಿಗೆ ಬಟ್ಟಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮೇಲ್ನೋಟಕ್ಕೆ ಇದು ಅನೈತಿಕ ಸಂಬಂಧ ಅನ್ನುವಂತಹ ವಿಚಾರವನ್ನು ಜನ ಮಾತಾಡ್ಕೊಳ್ತಿದ್ದಾರೆ. ಇನ್ನು ಹೋಗ್ತಾ ತನಿಖೆಯಲ್ಲಿ ಇನ್ನೇನು ಬರುತ್ತೋ ಕಾದು ನೋಡಬೇಕು. ಸದ್ಯಕ್ಕೆ ಅನೈತಿಕ ಸಂಬಂಧವಾಗಿ ಇಂಥದ್ದೊಂದು ಕ್ರೈಮ್ ನಡೆದಿದೆ ಅನ್ನೋಂಥ ವಿಚಾರ ಓಡಾಡ್ತಾ ಇದೆ. ನೋಡಿ ಸ್ನೇಹಿತರೆ, ಇವರೆಲ್ಲರೂ ಕೂಡ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದವರು, ಮೇಲಾಗಿ ಸಂಬಂಧಿಕರು ಕೂಡ ಇದ್ದಾರೆ. ಏನು ಆ ಮೃತ ಇದ್ದಾನಲ್ಲ, ಮೃತನಿಗೆ ಸಂಬಂಧಿಕರು ಕೂಡ ಆಗಿದ್ದಾರೆ ಇವರು. ಹಾಗಾದರೆ
ಇವತ್ತು ಯಾರನ್ನ ನಂಬಬೇಕು? ಯಾರನ್ನು ನಂಬಬೇಕು? ಹೇಳ್ತಾರೆ, ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಗೂಸ ಇಡ್ತಾರೋ ಅಂತೇಳ್ಬಿಟ್ಟು ನಾವೊಂದು ಸಾಂಗನ್ನು ಕೇಳ್ತೀವಿ. ಒಂದೇ ಜಾಗದಲ್ಲಿ ದುಡಿತಾ ಒಂದೇ ಜಾಗದಲ್ಲಿ ಬದುಕನ್ನು ಕಟ್ಕೊಂಡವರು, ಜೊತೆಯಾಗಿ ಜೀವನವನ್ನು ಸಾಗಿಸ್ಕೊಂಡು ಬಂದಿದ್ದವರು ಇವತ್ತು ಒಬ್ಬನ್ನ ಕೊಲೆ ಮಾಡೋ ಮಟ್ಟಕ್ಕೆ ಬಂದೋಗ್ಬಿಟ್ರು ಅಂದರೆ ಯಾರು ನಂಬೋದು? ಸ್ನೇಹಿತರೆ, ಅದರಲ್ಲಿ ಇನ್ನೂ 30-35 ದಾಟದೇ ಇರುವಂಥ ಹುಡುಗರು ಇದ್ದಾರೆ ನೋಡಿ. ಇಲ್ಲಿ ಅಪರಾಧಿ ಎಷ್ಟೇ ಚಾಣಕ್ಷನಾಗಿದ್ದರೂ ಕೂಡ ಕಾನೂನಿನ ಕಣ್ಣುಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಸತ್ಯ ಗೊತ್ತಿದ್ದರೂ ಕೂಡ ಮತ್ತೆ 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 ಇಂಥ ಅಪರಾಧಗಳು ನಡೀತಾ ಇದ್ದಾವೆ ಅಂತಂದರೆ ಏನು ಹೇಳಬೇಕು? ಅದಕ್ಕೆ ಏನು ಹೇಳಬೇಕು? ಸ್ನೇಹಿತರೆ, ಸುಮ್ಮನೆ ನೀವು ಒಂದು ಸರಿ ಗಮನಿಸಿ ನೋಡಿ. ಇವತ್ತು ನಮ್ಮ ಮನೆಯಲ್ಲಿ ಒಬ್ಬ ಹುಡುಗ ಅವನು ಕೆಟ್ಟಿದ್ದಾನೆ, ಅವನೊಬ್ಬ ದಾರಿ ಬಿಟ್ಟಿದ್ದಾನೆ, ಅವನು ಬೇರೆ ಯಾವುದ್ಯಾವುದೋ ಒಂದು ಅಪರಾಧಿ ಕೃತ್ಯದಲ್ಲಿ ಭಾಗಿಯಾಗ್ತಿದ್ದಾನೆ, ಅಥವಾ ಸಮಾಜಕ್ಕೆ ಇವನು ಮಾರಕ ಆಗ್ತಿದ್ದಾನೆ ಅನ್ನೋಂಥ ವಿಷಯ ಬಂದ ತಕ್ಷಣವೇ ಮನೆಯವರೆಲ್ಲರೂ ಸೇರ್ಕೊಂಡು ಏನು ಮಾಡ್ತೀವಿ ನಾವು, ಅವನ ಜೊತೆಗಾರನೋ ಅಥವಾ ಅಕ್ಕಪಕ್ಕದವ್ರ ಮೇಲೋ ಅಥವಾ ಸಮಾಜದ ಮೇಲೋ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ನಿಜಕ್ಕೂ ಒಬ್ಬ ವ್ಯಕ್ತಿ, ಒಬ್ಬ ಹುಡುಗ ಕೆಡ್ತಾ ಇದ್ದಾನೆ ಅಂದಾಗ ಹೊರಗಿನ ಪ್ರಪಂಚಕ್ಕಿಂತ ಮನೆಯಲ್ಲೇ ನಡೆಯುವಂತಹ ಕೃತ್ಯಗಳಿಂದನೇ, ಮನೆಯವರು ನಡ್ಕೊಳ್ತಿರೋ ರೀತಿಯಿಂದನೇ ಅವನ ಮಾನಸಿಕ ಸ್ಥಿತಿ ಬದಲಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಇವತ್ತು ಮಕ್ಕಳನ್ನು ದಂಡಿಸುವಂತಹ ಪ್ರಕ್ರಿಯೆ ಸಂಪೂರ್ಣವಾಗಿ ನಿಂತೋಗಿದೆ. ನಮ್ಮ ಮಕ್ಕಳು ಏನು ಮಾಡಿದ್ರು ಕೂಡ ಸರಿ, ಅವರು ಖುಷಿಗೋಸ್ಕರ ಮಾಡ್ತಾರೆ, ಅವ್ರ ಸಂತೋಷನೇ ನಮ್ಮ ಸಂತೋಷ ಅನ್ನೋದನ್ನು ಒಂದು ತಲೆಯಲ್ಲಿ ಇಟ್ಕೊಂಡು ಮಕ್ಕಳು ಏನು ಮಾಡಿದ್ರು ಕೂಡ ಅವರನ್ನು ದಂಡಿಸದೆ ಅವರಿಗೆ ಸಪೋರ್ಟ್ ಮಾಡುವಂಥ ಸ್ಥಿತಿಗೆ ಇವತ್ತಿನ ಪೋಷಕರು ಬಂದು ನಿಂತಿದ್ದಾರೆ. ಯಾಕಂದರೆ ಇವತ್ತು ದಂಡಿಸೋದು ಭಾಳ ಕಡಿಮೆ ಅಂತಂದರೆ ಅಕಸ್ಮಾತ್ ದಂಡಿಸಿದ್ರೆ ಏನೋ ಹೆಂಗೋ ಅನ್ನೋ ಹಾಗೆ. ಈ ಚಿಕ್ಕ ಅವರು ತಪ್ಪುಗಳನ್ನು ಮಾಡಿದಾಗ ಖಂಡಿಸ್ದೇ ಹೋದರೆ ಅದು ಮುಂದೊಂದು ದಿನ ಬೆಳೆದು ಹೆಮ್ಮರ ಆಗ್ತದೆ ನೋಡಿ. ಯಾವುದೋ ನಾವು ಪತ್ರಿಕೆಯಲ್ಲಿ ಯಾವುದೋ ಒಂದು ನೋಡಿದ ಸುದ್ದಿ ಪ್ರಕಾರ ಅದರಲ್ಲಿ ಒಬ್ಬ ಹುಡುಗ ನಮ್ಮ ಮನೆ ಹೆಣ್ಮಕ್ಳ ಏನಾದರೂ ಹೆಣ್ಮಕ್ಳು ತಂಟೆಗೆ ಬಂದರೆ ನಾನು ದರ್ಶನ್ ಆಗೋಕ್ಕೂ ತಯಾರು, ರೇಣುಕಾ ಸ್ವಾಮಿಗೆ ಏನಾದ ಆ ರೀತಿ ಮಾಡೋಕ್ಕೂ ತಯಾರಿದ್ದೀನಿ ಅಂತ ಏನೋ ಫೇಸ್ಬುಕ್ಕಲ್ಲೋ ನನ್ನ ವಾಟ್ಸಪ್ ಸ್ಟೇಟಸಲ್ಲೂ ಹಾಕ್ಕೊಂಡಿದ್ದಾನೆ ಅಂತ ಒಂದು ಸುದ್ದಿ ನೋಡಿ. ಸ್ನೇಹಿತರೆ, ಇಲ್ಲಿ ಯಾವುದೋ ಏನೋ ಆಯಿತು, ಯಾರು ಮಾಡಿದ್ರು ಅಂತಂದಾಗ ನಾವು ಒಳ್ಳೆಯದೋ ಕೆಟ್ಟದ್ದೋ ಅಂತ ಯೋಚನೆ ಮಾಡ್ದಲೆ ಅದನ್ನು ನಾನು ಫಾಲೋ ಮಾಡ್ತೀನಿ ಅಂದ್ಬಿಟ್ರೆ, ಈಗ ನೋಡ್ರಿ, ಆ ಹುಡುಗ ಸ್ಟೇಟಸ್ಗೆ ಹಾಕ್ಕೊಂಡಿದ್ದ, ಫೇಸ್ಬುಕ್ ಹಾಕ್ಕೊಂಡಿದ್ದ ಅಂದರೆ ಮನೆಯವ್ರು ಏನು ಮಾಡ್ತಿದ್ರು? ಮನೆಯವರು ಅಥವಾ ಅವ್ರ ಸಂಬಂಧಿಕರಾದರೂ ಯಾರಾದರೂ ಇರ್ತಾರಲ್ವಾ, ಏನು ಮಾಡ್ತಿದ್ರು? ಇಂಥದನ್ನೆಲ್ಲ ನೀನು ಸ್ಟೇಟಸ್ಗೆ ಹಾಕ್ಕೊಳ್ತೀಯಾ, ಇಂಥದನ್ನು ಫೇಸ್ಬುಕ್ ಹಾಕ್ಕೊಳ್ತೀಯಾ, ಇಂಥದನ್ನೆಲ್ಲ ನೀನು ಹೊರಗೆ ಹೇಳ್ಕೊಂಡು ತಿರುಗ್ತೀಯಾ, ಇದು ನಿನಗೆ ಹಾಕಬೇಕು ಅಂತ ದಂಡ್ಸಂಥ ಕೆಲಸ ಮಾಡಬೇಕಲ್ವಾ? ಒಂದು ವೇಳೆ ಅದನ್ನೇ ಮಾಡಿದ್ದಿದ್ರೆ ಈ ಕೃತ್ಯ ನಡೀತಿತ್ತಾ? ಅದರಲ್ಲಿ ಭಾಗಿಯಾಗ್ತಿದ್ನ ಹುಡುಗ? ಭಾಗಿಯಾಗ್ತಿದ್ನ? ನೋಡಿ, ಯಾವುದೋ ಒಬ್ಬ ಸಿನಿಮಾ ನಟನ ಮೇಲಿನ ಅಭಿಮಾನ ಅವ್ರದ್ದೇನೋ ಆಗೋಯಿತು ಅಂದರೆ ನಾವು ಅದನ್ನೇ ಮಾಡ್ತೀವಿ ಅಂತ ಹೊರಡ್ತಾರೆ ಅಂದರೆ, ಯಾಕೆಂದರೆ ಇಲ್ಲಿ ಸಿನಿಮಾ ನಟರಿಂದ ಪಡ್ಕೊಂಡಿರೋದಿದೆಯಲ್ಲ, ಅನುಸರಿಸಿರೋದಿದೆ, ಭಾಳ ದೊಡ್ಡದಿದೆ. ಬಂಗಾರದ ಮನುಷ್ಯ ಅನ್ನೋಂತಹ ರಾಜಣ್ಣವ್ರ ಸಿನಿಮಾವನ್ನು ನೋಡಿ ಎಷ್ಟೋ ಜನ ಅವತ್ತು ರೈತರಾಗಿರೋರಿದ್ದಾರೆ. ಬಂಗಾರದ ಕಳಶ ಅನ್ನೋಂಥ ಸಿನಿಮಾ ನೋಡಿ ಇಲ್ಲಿ ರೌಡಿಸಮ್ ಮಾಡ್ತಿದ್ದಂಥ ಎಷ್ಟೋ ಜನ ಯುವಕರು ವಿಷ್ಣುವರ್ಧನ್ ಅವ್ರ ಸಿನಿಮಾ ನೋಡಿ ಅದನ್ನು ಬಿಟ್ಟು ಒಂದು ಒಳ್ಳೆ ದಾರಿಯನ್ನು ಹಿಡ್ಕೊಂಡಿರೋರಿದ್ದಾರೆ. ಕರುಣಾಮಯಿ ಅಂತ ಸಿನಿಮಾ ನೋಡಿ ಅಣ್ಣ ತಮ್ಮ ನಾವು ಹಿಂಗಿರಬೇಕು,
ಯಜಮಾನ ಅಂತ ಸಿನಿಮಾ ನೋಡಿ ಅಣ್ಣ ತಮ್ಮ ನಾವು ಹಿಂಗಿರಬೇಕು. ಈ ರೀತಿಯಾದಂಥ ಉದಾಹರಣೆಗಳ ಮುಂದೆ ಇವರು ಇಂತಹ ಉದಾಹರಣೆಗಳನ್ನು ತಗೊಂಡು ನಾವು ಹಂಗೆ ಆಗ್ತೀವಿ ಅಂದ್ಕೊಳ್ತಾರೆ. ಅದನ್ನು ಹೊರಗಡೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಾರೆ. ಅದನ್ನು ಅವರಿಗೆ ಸಂಬಂಧಪಟ್ಟವರು ಪೋಷಕರು ಅಥವಾ ಅವ್ರ ಸಂಬಂಧಿಕರು ನೋಡ್ಕೊಂಡು ಕೂಡ ಸುಮ್ಮನೆ ಇರ್ತಾರೆ ಅಂದಾಗ ಏನು ಹೇಳಬೇಕು ಇದಕ್ಕೆ? ಯಾಕೆಂದರೆ ಹೊರಗಳವರು ಹಿಂದೆ ಇತ್ತು ಅಕ್ಕಪಕ್ಕದವ್ರಿಗೆ ಹೆದರ್ಕೊಳ್ಳೋಂಥದ್ದು, ಊರಿನ ಜನಕ್ಕೆ ಹೆದರ್ಕೊಳ್ಳೋಂಥದ್ದು. ಈಗ ಅದು ಯಾವುದೂ ಇಲ್ಲ. ಸ್ವಂತ ಸಂಬಂಧಿಕರ ಚಿಕ್ಕಪ್ಪ ದೊಡ್ಡಪ್ಪ ಅವ್ರು ಹೇಳಿದ್ರೆ ನೀನ್ಯಾರು ನನಗೆ ಹೇಳೋದಕ್ಕೆ ಅನ್ನೋಂಥ ಪರಿಸ್ಥಿತಿ ಇದ್ದಾಗ ಇವರನ್ನು ದಂಡಿಸೋರು ಯಾರು? ಅದೇ ಸ್ವತಃ ಅವ್ರ ತಂದೆ ತಾಯಿಗಳೇ ದಂಡಿಸ್ಬೇಕು. ಯಾಕಂದರೆ ಆಗಲೇ ಅವ್ರ ಆ್ಯಕ್ಟಿವಿಟೀಸ್ ಗೊತ್ತಾಗ್ತಾ ಹೋಗುತ್ತೆ. ಹುಡುಗರು ಇರೋದನ್ನು ನೋಡಿದ್ರೆ ಇವರು ಹೊರಗೆ ಹೆಂಗಿರ್ತಾರೆ, ಹೊರಗೆ ಹೇಗಿರ್ಬೋದು ಅಂತ ಗೊತ್ತಾಗುತ್ತೆ. ನೋಡು ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಡದೆ ಅದನ್ನು ದಂಡಿಸದೆ ಸುಮ್ಮನೆ ಬಿಟ್ಟಾಗ ಇಂತಹ ಕೃತ್ಯಗಳು ನಡೆದೋಗ್ತವೆ. ಇಂಥ ಕೃತ್ಯದಲ್ಲಿ ಬೆಳೆಯುವಂಥ ಭವಿಷ್ಯವನ್ನು ಕಟ್ಕೋಬೇಕಂತ ಹುಡುಗರು ಬಲಿಯಾಗ್ತಾರೆ. ನೋಡಿ, ನಾವು ಸುಮ್ಮನೆ ಅವನಿನ್ನೂ 12, 13 ವರ್ಷ ಇರಲ್ಲ. ಅವರು ಹುಡುಗರು ಬೈಕ್ ಹೊಡಿತಾ ಇರ್ತಾರೆ, ತಂದೆ ತಾಯಿ ಖುಷಿ ಪಡ್ತಾರೆ. ಅರೆ ಇದು ಒಂದು ಅಪರಾಧ, ಹೆಚ್ಚು ಕಡಿಮೆ ಆದರೆ ಏನಾಗ್ತದೆ ಅನ್ನೋಂಥ ಪ್ರಜ್ಞೆ ಬೇಡವಾ? ಮಕ್ಕಳು ಅದನ್ನು ಮಾಡ್ತಾರೆ ಅನ್ನೋ ಒಂದು ಖುಷಿ ಇರುತ್ತೆ. ಅದ್ರ ಜೊತೆಗೆ ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಲ್ಲ. ಮಕ್ಕಳು ನನ್ನ ಮಗ ಬೈಕ್ ಹೊಡಿತಾನೆ, ನನ್ನ ಮಗಳು ಬೈಕ್ ಹೊಡಿತಾಳೆ ಅಂದ ತಕ್ಷಣವೇ ಅವ್ರನ್ನ ರೋಡಿಗೆ ಬಿಡೋಕ್ಕೂ ಮುಂಚೆ ಯೋಚನೆ ಮಾಡಬೇಕಲ್ಲ. ಕಾನೂನುಗಳಿರೋದೇನಕ್ಕೆ? ವಯಸ್ಸಿನ ಮಿತಿಯನ್ನು ಇಟ್ಟಿರೋದೇನಕ್ಕೆ? ಮತ್ತು ಇಲ್ಲಿ ಎಂಥದ್ದೇ ಕ್ರೈಮ್ ನಡೀಲಿ, ಅವನು ಎಂಥ ಚಾಣಕ್ಷನೇ ಆಗಿರಲಿ, ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ಒಂದು ಮೂಲೆಯಲ್ಲಿ ಸಾಕ್ಷ್ಯ ಬಿಟ್ಟೇ ಬಿಡ್ತಾನೆ. ಸಾಕ್ಷ್ಯ ಇದ್ದೇ ಇರುತ್ತೆ. ಅದು ಪೊಲೀಸ್ ಇಲಾಖೆ ಖಂಡಿತ ಮಾಡುತ್ತದು. ಇಷ್ಟೆಲ್ಲದ್ರ ಮಧ್ಯೆ ಇಷ್ಟೆಲ್ಲ ಇವತ್ತು ಹಿಂದಿನಷ್ಟು ಸಾಕ್ಷ್ಯ ಕಲೆ ಹಾಕುವಂಥ ಆಧಾರಗಳು ಇಲ್ಲದೇ ಇದ್ದಾಗಲೇ ಬಿಟ್ಟಿಲ್ಲ. ಇನ್ನು ಇಷ್ಟೆಲ್ಲ ಇದ್ದು ಏನೆಲ್ಲ ಟೆಕ್ನಾಲಜಿಗಳು ಮುಂದಿದ್ದು, ಯಾರ್ಯಾರು ಎಲ್ಲೆಲ್ಲಿ ಓಡಾಡಿದ್ರು ಅಂತ ಬರೀ ಆ ನಂಬರ್ಗಳನ್ನು ಹಿಡಿದು ಯಾರು ಎಷ್ಟೊತ್ತಿಗೆ ಯಾರ್ಯಾರಿಗೆ ಫೋನ್ ಮಾಡಿದ್ದಾರೆ ಅನ್ನೋದನ್ನು ಹಿಡ್ಕೊಂಡು, ಇನ್ನು CC ಕ್ಯಾಮ್ರಾಗಳಂಥವನ್ನ ಇಟ್ಕೊಂಡು, ಮೊಬೈಲ್ ಕ್ಯಾಮ್ರಾಗಳಂಥವನ್ನ ಇಟ್ಕೊಂಡು, ಕಾಲ್ ರೆಕಾರ್ಡ್ಸ್ ಅನ್ನೋಂಥವನ್ನ ಇಟ್ಕೊಂಡು, ಇಷ್ಟೆಲ್ಲ ಟೆಕ್ನಾಲಜಿ ಮಧ್ಯದಲ್ಲೂ ಕೂಡ ಇನ್ನೂ ಓಬಿರಾಯನ ಕಾಲದ ಮನಸ್ಥಿತಿನ ಇಟ್ಕೊಂಡು ನಡೀತಾ ಇದ್ದಾರೆ ಇಂಥವ್ರು ಅಂದರೆ ಅದಕ್ಕೇನರ್ಥ? ಅಥವಾ ಇವ್ರ ಮನಸ್ಥಿತಿನೇ ಕ್ರಿಮಿನಲ್ ಆಗಿ ಯೋಚನೆ ಮಾಡ್ಕೊಳ್ತಾ ಇದ್ದರೆ ಇಲ್ಲ. ಯಾಕಂದರೆ ಯಾವುದೇ ಒಂದು ಸಮಸ್ಯೆಗೆ ಸಾವು ಖಂಡಿತ ಪರಿಹಾರ ಅಲ್ಲ. ಸ್ವತಃ ಈಗ ನಾನು ಸಿಕ್ಕರೆ ನನ್ನನ್ನು ಅವನು ಕೊಂದು ಬಿಡುವಲ್ಲ ಅಥವಾ ಇನ್ನೇನೋ ಮಾಡಿಬಿಡುವಲ್ಲ ಅನ್ನುವಂಥ ಶತ್ರುತ್ವ ನನಗೂ ಅವನಿಗೂ ಐತು ಅಂದಾಗಲೂ ಆ ವ್ಯಕ್ತಿಯ ಸಾವನ್ನು ಕೋರಬಾರ್ದು. ಅದು ಮನುಷ್ಯತ್ವ ಅಲ್ಲ. ಯಾಕಂದರೆ ಕ್ರೌರ್ಯ ಅನ್ನೋದು ಒಂದೇ ಸಮನಾಗಿರುತ್ತೆ. ಅದು ಬೇರೆಯವ್ರ ಮೇಲಾಗಲಿ ಮನೆಯವ್ರ ಮೇಲಾಗಲಿ. ಯಾಕಂದರೆ ಇಲ್ಲಾಗಿರೋದು ಅದೇ. ಯಾಕಂದರೆ ಒಂದೇ ಜಾಗದಲ್ಲಿ ಕೆಲಸ ಮಾಡ್ದಿದ್ದಂಥವ್ರು, ಹಲವಾರು ವರ್ಷಗಳ ಕಾಲ ಜೊತೆಯಲ್ಲಿ ಬದುಕಿದಂಥವ್ರು ಇವತ್ತಿಂಥ ಕೃತ್ಯ ಮಾಡಿ ಒಬ್ಬ ಮನುಷ್ಯನ ಜೀವವನ್ನು ತೆಗಿತಾರೆ ಅಂದರೆ ಮನಸ್ಥಿತಿ ಹೇಗಿರುತ್ತೆ? ಹಾಗಾಗಿ ಸಾವು ಒಂದೇ ಪರಿಹಾರ ಅಲ್ಲ. ಸುಮ್ಮನೆ ಅಕಸ್ಮಾತ್ ಅವ್ರದ್ದು ಏನೇ ಇರ್ಬೋದು, ಅವರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಬಂದಿರ್ಬೋದು ಅಥವಾ ಹೊಂದಾಣಿಕೆಯ ಅಭಾವ ಇರ್ಬೋದು. ಅದನ್ನು ಒಂದು ಮಾತಿನಲ್ಲಿ ಬಗೆಹರಿಸ್ಕೊಂಡ್ರೆ ಮುಗಿದೋಗಂಥ ಕೆಲಸಕ್ಕೆ ಇವತ್ತು ಇಷ್ಟೂ ಜನ ಅಪರಾಧಿಗಳಾಗಿ ಆರೋಪಿಗಳಾಗಿ ಜೈಲು ಸೇರಿದ್ದಾರೆ. ಆದರೆ ಅವರನ್ನು ನಂಬಿಕೊಂಡಂತಹ ಕುಟುಂಬ ಇವತ್ತು ನಿಜವಾದ ಸಮಸ್ಯೆಯನ್ನು ಈಗ ಅನುಭವಿಸೋದಕ್ಕೆ ಪ್ರಾರಂಭ ಆಗಿದ್ದಾರೆ. ಯಾಕಂದರೆ ಅವನು ಮಾಡಿದ್ರು ಅಂದ ತಕ್ಷಣ ಅವ್ರು ಒಳಗೆ ಹೋದ್ರು ಅಂದ ತಕ್ಷಣ ಅವ್ರ ಸಂಬಂಧಿಕರು ಇರ್ತಾರಲ್ಲ, ಅವರ ಪೋಷಕರು ಇರ್ತಾರಲ್ಲ, ಅವ್ರ ಮನೆಯವರು ಅವರಿಗೆ ಎಷ್ಟು ಹಿಂಸೆ ನೋಡಿ. ಅದಲ್ಲದೆ ಈಗ ಆ ಇಟ್ಟಿಗೆ ಬಟ್ಟೆ ಏನಿದೆಯಲ್ಲ, ಅಲ್ಲಿ ಆಗಿದ್ದ ಜಾಗಕ್ಕೆ
ಅಲ್ಲಾಗಿದ್ದ ಜಾಗಕ್ಕೆ ಈಗ ಅಷ್ಟೇ ಲಕ್ಷಾಂತರ ರೂಪಾಯಿ ಹಾಕಿ ವ್ಯವಹಾರ ಮಾಡಬೇಕು ಅಂತ ಆ ವ್ಯಕ್ತಿ ಮನಸ್ಥಿತಿ ಹೆಂಗಾಗಬೇಕು? ಯಾರೋ ಮಾಡಿದ್ರು, ಇನ್ಯಾರೋ ಸತ್ತರು, ಇನ್ಯಾರೋ ಸಾಯಿಸಿದ್ರು. ಯಾವುದು ಈಗ ಅಲ್ಲಿ ಕೆಲಸ ಕೊಟ್ಟಿದ್ದು ತಪ್ಪ? ಆ ಕೆಲಸ ಕೊಟ್ಟವರು ಒಂದಷ್ಟು ಅನುಭವಿಸ್ಬೇಕೀಗ. ಕೆಲಸ ಕೊಟ್ಟಿದ್ದ ತಪ್ಪಿಗೆ ಅದನ್ನು ಒಂದಷ್ಟು ಆ ಭಾರ ಅಥವಾ ಇನ್ನೇನೋ ಒಂದು ಟ್ರೇಡ್ ಮಾರ್ಕು, ಅಲ್ಲಿ ಸಾಯಿಸಿದ್ರಲ್ಲ ಅನ್ನಂಗೆ ಆ 2-3 ದಿನಗಳ ಕಾಲ ಆ ಜಾಗದಲ್ಲಿ ಓಡಾಡಿದ್ದು ಏನಾಗಬೇಕು? ಯಾರೋ ಮಾಡಿದ್ದಕ್ಕೆ, ಯಾರೋ ತೆವಲಿಗೆ ಇನ್ಯಾರೋ ನೋವು ಅನುಭವಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಡ್ತು. ಅದಕ್ಕೆ ಒಂದಷ್ಟು ಕಾನೂನಿನ ಅರಿವು ಬೇಕಾಗುತ್ತೆ. ಏನಿಟ್ಟಲ್ಲಾದರೂ ಈಗ ಯಾಕಂದರೆ ಭಾಳಷ್ಟು ಜನಕ್ಕೆ ಈಗಿದೆ ಅಂತಲೂ ಕೆಲವರಿಗೆ ಗೊತ್ತಿಲ್ಲ. ಏನು ಬಿಟ್ಟು ನೋಡ್ಕೊಳ್ಬಿಡ್ತೀವಿ, ಸಿನಿಮಾ ಅಲ್ಲ, ಜೀವನ ಸಿನಿಮಾ ಅಲ್ಲ, ನೋಡ್ಕೊಂಡ್ಬಿಡ್ತೀವಿ, ಆಗ್ಬಿಡುತ್ತೆ, ಈಗ ಬಿಡುತ್ತೆ ಅಲ್ಲ. ಆ ನಿಟ್ಟಲ್ಲಿ ಇಲಾಖೆ ಪ್ರತಿ ತಾಲೂಕಿಗೆ ಒಂದೊಂದು ಈ ಕಾನೂನು ಅರಿವಿನ ಶಿಬಿರವನ್ನು ಏರ್ಪಡಿಸುವ ಮೂಲಕ ಇಂಥ ಅಪರಾಧ ಕೃತ್ಯಗಳು ಏನೇ ಅಪರಾಧ ಮಾಡಲಿ ಕಾನೂನಿನ ಕೈಯಿಂದ, ಕಾನೂನಿನ ಕಣ್ಣಿನಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಮೆಸೇಜನ್ನು ಈಗ ಕೊಡಬೇಕು. ಆ ನಿಟ್ಟಲ್ಲಿ ಈ ನಿರಂತರವಾಗಿ ಅವರ ಈ 3 ದಿನಗಳ ಅವರ ಆ ಹುಡುಕಾಟ, ಅವರ ಆ ಶ್ರಮ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಅಭಿನಂದನಾರ್ಹರವರು. ಅವ್ರಿಗೆ ತಾಲೂಕಿನ ಪರವಾಗಿ ಮತ್ತೊಮ್ಮೆ ನಾನು ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಂಥ ಕೃತ್ಯ ಮುಂದೆ ಆಗದ ಹಾಗೆ ಕಾನೂನು ಅರಿವನ್ನು ಮೂಡಿಸುವಂಥ ಕೆಲಸ ಇಲಾಖೆ ಮತ್ತು ಸಾರ್ವಜನಿಕರು, ರಾಜಕೀಯ ಮತ್ತು ಈ ಸಂಘಟನೆಯ ಮುಖ್ಯಸ್ಥರು ಮಾಡಬೇಕಾಗ್ತದೆ. ಹೌದು, ಸಂಘಟನೆಗಳಿರೋದು ಕೇವಲ ಒಂದು ಯಾವುದೋ ಬಾವುಟ ಇಟ್ಕೊಂಡು ಬಂದು ಮನವಿ ಕೊಡೋದಕ್ಕಲ್ಲ, ಅಥವಾ ಇನ್ಯಾವುದೋ ಒಂದಕ್ಕೆ ಧಿಕ್ಕಾರಕ್ಕೆ ಹೋಗೋದಕ್ಕೋ ಜೈಕಾರಕ್ಕೆ ಹೋಗೋದಕ್ಕೂ ಅಲ್ಲ. ಸಮಾಜದ ಇಂತಹ ಅಪರಾಧಿ ಕೃತ್ಯಗಳು ನಡೆಯೋದನ್ನು ತಡೆಯೋದಕ್ಕೂ ಕೂಡ ಸಂಘಟನೆಗಳು ಆ ನಿಟ್ಟಲ್ಲಿ ಯೋಚಿಸಬೇಕು, ಆ ನಿಟ್ಟಲ್ಲಿ ಕೆಲಸ ಮಾಡಬೇಕು. ಕೇವಲ ಸಂಘಟನೆ ಅನ್ನೋದು ಯಾವುದೋ ಇಲಾಖೆಯ ಮುಂದೆ ಜೈಕಾರ ಧಿಕ್ಕಾರಕ್ಕೆ ಹೋಗೋದಕ್ಕಲ್ಲ. ಆ ನಿಟ್ಟಲ್ಲಿ ಎಲ್ಲರೂ ಯೋಚನೆ ಮಾಡಬೇಕು. ಯಾಕಂದರೆ ಇದೇ ಥರ ಆದರೆ ಸಮಾಜದಲ್ಲಿ ಅಶಾಂತಿ ಕದಲುತ್ತೆ, ಜನ ಭಯದ ವಾತಾವರಣದಲ್ಲಿ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯಾಕಂದರೆ ಹಿಂಗೆ ನಡ್ಕೊಂಡ್ರೆ ಏನೇ ಇರ್ಬೋದು ಅದಕ್ಕೊಂದು ಒಂದು ಹೆದರಿಕೆ, ಇಲಾಖೆ ಮತ್ತು ಸಮಾಜದ ಹೆದರಿಕೆ ಇದ್ದಾಗ ವ್ಯಕ್ತಿ ಆ ಮಟ್ಟದ ತಪ್ಪನ್ನು ಮಾಡೋದೊಂದಷ್ಟಾದರೂ ಕಡಿಮೆ ಆಗ್ತದಂತ ಆದರೂ ಅಂದ್ಕೊಳ್ತೇನೆ. ನಮಸ್ಕಾರ. ಒಬ್ಬಾತನ ಕೂತರು ಇರಮ್ಮ, ಸಣ್ಣ ಕೂತರು ಅದು ಅಂಬಲ್ ಮಿತ್ ಕೂತರು ಅದೇ ಒಬ್ಬಾತನ ಕೂತು ಇದೆ.